टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಲ್ಕು ತಾರೀಕು ಬರ್ತಾ ಇದ್ದಾರೆ. ಸೊ ಭಾಳ ಕಡೆ ಹಿಂದೂ ಆಗಿದೆ, ಮುಂದೂ ಆಗಬಾರ್ದು ಅನ್ನೋದು ಜಾಗೃತಿ ಮೂಡಿಸಲಿಕ್ಕೆ ಬರುವಂಥದ್ದು ಕಾರ್ಯಕ್ರಮ. ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಉದಾಹರಣೆಗಳಿದೆ. ಈಗ ಅದು ಬಿಹಾರದಲ್ಲಿ ಆಗ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲದಲ್ಲಿ ಮಾಡ್ತಿದ್ದಾರೆ, ಮುಂದೆ ಕರ್ನಾಟಕದಲ್ಲಿ ಕೂಡ ಮಾಡುವಂಥ ಅವಕಾಶ ಇರೋದ್ರಿಂದ ಜಾಗೃತಿ ಮೂಡಿಸಕ್ಕೆ ಬರ್ತಾರೆ. ಜಾಗೃತರಾಗಿರಬೇಕೆಲ್ಲ ಪಕ್ಷದ ಕಾರ್ಯಕರ್ತರು. ಇಲ್ಲ, ಅವ್ರು ಮಾಡಿದ್ದಾರೆ. ಎಂಟೈರ್ ಕರ್ನಾಟಕಕ್ಕೆ ಜಾಗೃತಿ ಆಗಬೇಕಲ್ಲ. ಅವರು BLAಗಳಿದ್ದಾರೆ, ಶಾಸಕರಿದ್ದಾರೆ, ಸೋತವರಿದ್ದಾರೆ. ಅವರೆಲ್ಲ ಜಾಗೃತಿ ವಹಿಸಿದ್ರೆ ಅದಾಗೋದು ಕಷ್ಟ. ಯಾಕಂದ್ರೆ ನಾವು ಒಮ್ಮೆ ಅದು ಫೈನಲ್ ಲಿಸ್ಟ್ ಒಂದು ಬಂದ ಮ್ಯಾಗ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಸ್ಟೆಪ್ ವೈಸ್ ಇದೆ. ಅದು ಅವಾಗ ಗಮನಿಸಿದ್ರೆ ಇದೆಲ್ಲ ಆಗಲಿಕ್ಕೆ ಅವಕಾಶ ಇಲ್ಲ. ಕೊನೆ ಗಳಿಗೆಯಲ್ಲಿ ಬಂದ್ಬಿಟ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಹಾವೇರಿ, ಬಿಜಾಪುರ, ಬಾಗಲಕೋಟೆ ಮತ್ತು ಮಹದೇವಪುರ ಕ್ಷೇತ್ರದಲ್ಲಿ ಮಾರ್ಜಿನ್ ಓಟಲ್ಲಿ ಸೋತಿರ್ತಾರೆ ಲೋಕಸಭಾ ಚುನಾವಣೆ. ಇದು ಮೊದಲೇ ನಿರ್ಧರಿಸಿ ಮಾಡಿರೋದ ಅಥವಾ ಇಲ್ಲ, ಗೊತ್ತಿಲ್ಲ. ಅದು ಇನ್ನು ಏನು ನೋಡ್ಬೇಕಲ್ಲ, ತನಿಖೆ ಆಗಬೇಕು. ಅಥವಾ ನಮ್ಮವ್ರು ಯಾವ ರೀತಿ ಹೋರಾಟ ಮಾಡ್ತಾರ, ಇವ್ರು ಯಾವ ರೀತಿ ನಮ್ಮವ್ರು ತನಿಖೆ ಮಾಡ್ತಾರ ನಮ್ಮ ಪಕ್ಷದವರು, ಅದ್ರ ಮ್ಯಾಗ ಅವಲಂಬನೆ ಇರೋದು. ಹಿಂದಾಗಿದೆಯಾ, ಇಲ್ಲಿ ನಮ್ಮಲ್ಲಿ ಆಗ್ತಾ ಇದೆಯಾ, ಆಗೋದು ಲಕ್ಷಣ ಮುಂದಿದೆಯಾ, ಇದೆಲ್ಲ ಸಮಗ್ರವಾಗಿ ಚರ್ಚೆ ಆಗಬೇಕು. ಈಗ ಹಿಂದೆ ಆದ ಅನುಭವ ಮೇಲೆ ಈಗ ಅವರು ಹೋರಾಟ ಮಾಡ್ತಿದ್ದಾರೆ. ಮುಂದೆ 3 ವರ್ಷ ನಂತರ ಮತ್ತೆ ಚುನಾವಣೆ ಬರ್ತಾ ಇದ್ದಾರೆ. ಅವಾಗಿಂತ ಗೊಂದಲ ಆಗಬಾರ್ದು.